ಯಾವುದೇ ರೀತಿಯ ತಟ್ಟೆ ಸ್ಟ್ಯಾಂಡಿನ ಅಗತ್ಯ ಇಲ್ಲ. ಅಡುಗೆ ಮನೆಗೆ ಒಂದು ಬಾಸ್ಕೆಟ್ ಇದ್ರೆ ಸಾಕು, ಚಮತ್ಕಾರನೇ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೂಪರ್ ಡೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಕೆಲವರಿಗೆ ವಿಪರೀತ ಡ್ಯಾಂಡ್ರಫ್ ಇರುತ್ತೆ, ತಲೆನಲ್ಲಿ ತುರ್ಕೆ ಆಗ್ತಾ ಇರುತ್ತೆ. ಆ ಥರ ಸಮಸ್ಯೆ ಆಗ್ತಾ ಇರೋರು ಅಥವಾ ತಲೆನಲ್ಲಿ ಏನಿನ ಸಮಸ್ಯೆ ಇರೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ, ಆದಷ್ಟು ಬೇಗ ಪರಿಹಾರ ಅನ್ನೋದು ತಟ್ ಅಂತೇಳಿ ಸಿಗುತ್ತೆ. ಮೊದಲನೇದಾಗಿ ಒಂದು ಸ್ವಲ್ಪ ಬೇವಿನ ಎಲೆಗಳನ್ನು ತಗೋಬೇಕಾಗತ್ತೆ. ಇದ್ರ ಜೊತೆಗೆ ಚೂರು ಪಚ್ ಕರ್ಪೂರನ ಹಾಕೋಬೇಕಾಗತ್ತೆ ಪುಡಿ ಮಾಡಿ. ಒಂದು ಇಡೀ ಆಗೋಷ್ಟು ಬೇವಿನ ಎಲೆನ ತೊಗೊಂಡ್ರೆ ಒಂದು ಪಚ್ ಕರ್ಪೂರ ಸಾಕಾಗುತ್ತೆ ನೋಡಿ, ಚಿಕ್ಕದಾಗಿರೋವಂಥದ್ದು ಪಚ್ ಕರ್ಪೂರನ ಹಾಕಿ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಬಿಸಿ ಮಾಡ್ಕೋಬೇಕು 1-2 ನಿಮಿಷಗಳ ಕಾಲ. ನಂತರ ಸ್ಟವನ್ನು ಆಫ್ ಮಾಡಿ ಈ ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ತಲೆಗೆ ಹಚ್ಚಿ ಮಸಾಜನ್ನು ಮಾಡಿ 2 ಗಂಟೆಗಳ ಕಾಲ ಹಾಗೆ ಬಿಡಿ. ಇಲ್ಲಾಂದರೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ಎಣ್ಣೆನ ಹಚ್ಬಿಟ್ಟು ಇಡೀ ರಾತ್ರಿ ಬಿಟ್ಟು ನೆಕ್ಸ್ಟ್ ದಿನ ಹೇರ್ ವಾಶನ್ನು ಮಾಡಿ. ಡ್ಯಾಂಡ್ರಫ್ ಆಗಲಿ, ತಲೆ ತುರ್ಕೆ ಆಗಲಿ, ಏನುಗಳಾಗಲಿ ಎಲ್ಲ ಒಟ್ಟೋಗುತ್ತೆ. ಮುಂದಿನ ಟಿಪ್ ನೋಡಿ, ಚಾರ್ಜರ್ ವೈರ್ ಇರುತ್ತಲ್ವ, ಈ ರೀತಿ ತುದಿನಲ್ಲೆಲ್ಲ ಈ ಥರ ಕಟ್ಟಾಗಿಬಿಡುತ್ತೆ. ಎಡ್ಜ್ ಅನ್ನೋದು ಬೇಗ ಹಾಳಾಗುತ್ತೆ. ಈ ಥರ ಹಾಳಾಗಬಾರ್ದು, ಸ್ವಲ್ಪ ಹಾಳಾಗಿದೆ ಅಂದರೂ ಈ ಟಿಪ್ಪನ್ನು ಫಾಲೋ ಮಾಡಿದರೆ ಚಾರ್ಜರ್ ವೈರ್ ಅನ್ನೋದು ಬೇಗ ನೋಡಿ ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಏನು ಮಾಡಬೇಕು ಅಂದರೆ ಈ ರೀತಿ ವೈರ್ನ ಭಾಗದಲ್ಲಿ ಹೇರ್ ಬ್ಯಾಂಡ್ ಬರುತ್ತಲ್ಲ, ರಿಬ್ಬನ್ನ ತೊಗೊಂಡು ಈ ರೀತಿ 3-4 ಸತಿ ಈ ಥರ ನಿಧಾನಕ್ಕೆ ಸುತ್ತಿ ಎಡ್ಜ್ ಕವರ್ ಆಗಬೇಕು. ಈ ಥರ ಸುತ್ತಬಿಡಿ ಒಂದು ರಿಬ್ಬನನ್ನು ತೊಗೊಂಡು. ಮತ್ತು ವೈರ್ ಹಾಕಬೇಕಾದ್ರೆ ಗ್ರಿಪ್ ಕೂಡ ಇರುತ್ತೆ, ವೈರಿಗೆ ಕೈ ಕೂಡ ಟಚ್ ಆಗೋದಿಲ್ಲ, ಸೇಫ್ಟಿ ಇರುತ್ತೆ. ಸೊ ಈ ವಿಧಾನದಲ್ಲಿ ಚಾರ್ಜರ್ ವೈರ್ಗೆ ರಿಬ್ಬನ್ ಹಾಕೋದ್ರಿಂದ ಅಥವಾ ಈ ಥರ ಹೇರ್ ಬ್ಯಾಂಡ್ ಹಾಕೋದ್ರಿಂದ ಇದು ತುಂಬ ದಿನಗಳವರೆಗೆ ಬಾಳಿಕೆ ಕೂಡ ಬರುತ್ತೆ. ಫ್ರಿಜ್ನಲ್ಲಿ ತೆಂಗಿನಕಾಯನ್ನ ಇಡ್ತೀವಿ, ಆದರೂ ಕೂಡ ಬೇಗ ಹಾಳಾಗಿಬಿಡುತ್ತೆ. ಏನು ಮಾಡೋದು, ತಲೆ ಕೆಡಿಸ್ಕೋಬೇಡಿ. ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ತೆಂಗಿನಕಾಯನ್ನ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮೊದಲು ಚೂರು ಯಾವುದಾದ್ರು ಕುಕ್ಕಿಂಗ್ ಆಯಿಲ್ ನೀವು ಬಳಸ್ತೀರಲ್ವ, ಆಯಿಲನ್ನು ಸವರಿ ಈ ಥರ ತೆಂಗಿನಕಾಯಿ ಒಳಗಡೆ ಸಂಪೂರ್ಣವಾಗಿ ಸವರಿ. ನಂತರ ಈ ರೀತಿ ಎಣ್ಣೆ ಹಚ್ಚಿರೋಂಥ ತೆಂಗಿನಕಾಯಿನ ನೀವು ಫ್ರಿಜ್ಜಲ್ಲಿ ನೀವೆಷ್ಟು ದಿನಗಳಿಟ್ಟರೂ ಕೂಡ ತೆಂಗಿನಕಾಯಿ ಅನ್ನೋದು ಹಾಳಾಗೋದಿಲ್ಲ, ತುಂಬಾ ತಾಜಾತನದಿಂದ ಕೂಡಿರುತ್ತೆ. ಈ ಸಿಂಪಲ್ ಟಿಪ್ ಇಷ್ಟ ಆದರೆ ಇನ್ನೇಕೆ ತಡ, ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಅಕ್ಕಿಗೆ ಬೇಗನೆ ಹುಳ ಬರ್ತಿದೆ, ಏನು ಮಾಡೋದು, ಚಿಂತೆ ಮಾಡಬೇಡಿ. ಈ ಒಂದು ಸಿಂಪಲ್ ಆಗಿರೋಂಥ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಬಿಳುಪಾಗಿರೋವಂಥ ಶುಭ್ರವಾಗಿರೋವಂಥ ಒಂದು ಬಟ್ಟೆನ ತೊಗೊಳ್ಳಿ. ಬಿಳಿ ಕಲರ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕ್ಲೀನಾಗಿರಬೇಕು, ಕಲರ್ ಹೋಗೋ ಥರ ಬಟ್ಟೆ ಬೇಡ. ಆದಷ್ಟು ಈ ಥರ ಬಿಳಿ ಬಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಆ ಬಟ್ಟೆನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ, ಕಲ್ಲುಪ್ಪನ್ನು ಹಾಕಿ ನಂತರ ಗಂಟನ್ನು ಕಟ್ಟಿಬಿಡಿ. ಈ ಒಂದು ಗಂಟನ್ನು ನೀವು ಅಕ್ಕಿನಲ್ಲಿ ಹಾಕಿ ಇಡೋದ್ರಿಂದ ಎಷ್ಟೇ ದಿನ ಆದರೂ ಕೂಡ ಅಕ್ಕಿಗೆ ಹುಳು ಅನ್ನೋದು ಬರೋದಿಲ್ಲ. ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ. ಸೊ ಹಳೆಯ ಕಾಲದ ಒಂದು ಟಿಪ್ ಇದು, ತುಂಬ ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ಟಿಪ್ಪನ್ನು ನೋಡೋಣ. ಈ ಥರ ಸ್ಕ್ರೀನ್ ಬಟ್ಟೆಗಳನ್ನ, ಕರ್ಟನ್ಗಳನ್ನೆಲ್ಲ ಹಾಕಿರ್ತೀವಲ್ವ, ಇದನ್ನು ಯಾವಾಗಲೂ ಹೀಗೆ ಬಿಡೋಕ್ಕಾಗಲ್ಲ. ಗಾಳಿ ಬಂದಾಗೆಲ್ಲ ಹಿಂಗೆ ಮೇಲೆ ಆರ್ತಾ ಇರುತ್ತೆ. ಏನು ಮಾಡೋದು, ಇದನ್ನು ಹಾಗೆ ಕಟ್ಟಿದ್ರೆ ಅಂತೂ ಒಂದು ರೀತಿ ತುಂಬಾ ಮೆಸ್ಸಿಯಾಗಿ ಕಾಣುತ್ತೆ. ಆ ಥರ ಕಾಣಿಸ್ಬಾರ್ದು ಅಂದರೆ ಈ ಥರ ಸ್ಕ್ರೀನ್ ಬಟ್ಟೆನ ಕ್ಲೀನಾಗಿ ಇಟ್ಕೊಂಡು ಪ್ರಿಲ್ ಥರ ಒಂದು ಬಳೆನ ತೊಗೋಬೇಕಾಗುತ್ತೆ. ಸೊ ಪ್ಲಾಸ್ಟಿಕ್ಕು, ಮೆಟಲು ಯಾವುದಾದ್ರೂ ತೊಗೊಳ್ಳಿ. ಸೊ ನಿಮ್ಮ ಆಪ್ಷನ್, ಅದು ನಿಮ್ಮ ಅನುಕೂಲ. ನಂತರ ಈ ಥರ ಹೇರ್ ಬ್ಯಾಂಡನ್ನು ತೊಗೊಂಡು ನೋಡಿ ಕ್ಲೀನಾಗಿ ಈ ಥರ ಹಿಡ್ಕೋಬೇಕಾಗುತ್ತೆ. ಈ ಥರ ಹಿಡ್ಕೊಂಡು ಒಳಗಡೆಯಿಂದ ಈ ಥರ ತೆಗಿಬೇಕು ಒಂದು ಸೈಡು. ಈ ಥರ ಒಂದು ಸೈಡು ತೆಗೆದ ನಂತರ ಮತ್ತೊಂದು ಸೈಡ್ ಕೂಡ ಇನ್ನೊಂದು ಹೇರ್ ಬ್ಯಾಂಡ್ ರಿಬ್ಬನನ್ನು ತೊಗೊಂಡು ಈ ಥರ ಹಾಕ್ಕೋಬೇಕಾಗುತ್ತೆ. ಇವಾಗ ಈ ಥರ ಸಿದ್ಧ ಮಾಡ್ಕೊಂಡ್ಮೇಲೆ ನಾಟ್ ಥರ ಹಾಕ್ಕೊಂಡ್ಮೇಲೆ ಬಳೆಗೆ ಸೇರಿಸಿ ರಿಬ್ಬನನ್ನು ಈ ಥರ ಬಳೆನ ಈ ಸ್ಕ್ರೀನ್ ಬಟ್ಟೆ ಮೇಲೆ ಪ್ರಿಲ್ ಥರ ಇಡ್ತಿರ್ತೀವಲ್ವ, ಅದ್ರ ಮೇಲೆ ಇಟ್ಟು ಹಿಂಭಾಗದಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಈ ಥರ ಹಾಕಬೇಕಾಗತ್ತೆ. ಪಿನ್ನನ್ನು ಹಾಕೋದ್ರಿಂದ ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಹಾಕಿದ್ಮೇಲೆ ಫೈನಲಾಗಿ ನೋಡಿ ಸ್ಕ್ರೀನ್ ಬಟ್ಟೆ ಅನ್ನೋದು ಈ ಥರ ಕಾಣುತ್ತೆ, ಮತ್ತು ನೀಟಾಗಿ ಕ್ಲೀನಾಗಿ ಕಾಣುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಸ್ಕ್ರೀನ್ ಬಟ್ಟೆಗೆ ಗಂಟನ್ನೆಲ್ಲ ಹಾಕಿ ಹಾಗೆ ಬಿಡೋಕ್ಕೆ ಹೋಗ್ಬೇಡಿ. ಈ ಥರ ಬಳೆ, 1-2 ರಿಬ್ಬನ್ನು, ಒಂದು ಪಿನ್ ಇದ್ರೆ ಸಾಕು. ತುಂಬಾ ಒಂದು ರೀತಿ ತುಂಬ ಚೆನ್ನಾಗಿ ಕಾಣೋ ಥರ ನಾವು ಸ್ಕ್ರೀನ್ ಬಟ್ಟೆನ ಈ ಥರ ಹಾಕಬಹುದು ನೋಡಿ. ಮುಂದಿನ ಟಿಪ್, ಸೋಪನ್ನು ಬಳಸ್ತೀವಿ, ಸೋಪಿನ ಬಾಕ್ಸನ್ನು ಏನು ಮಾಡ್ತೀವಿ, ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ತೀವಿ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೋಪಿನ ಬಾಕ್ಸನ್ನು ನೋಡಿ ಬಿಸಾಡೋ ಬದಲಿಗೆ ಈ ಥರ ಅದರ ಹಿಂಭಾಗದಲ್ಲಿ ಒಂದು ಡಬಲ್ ಸೈಡ್ ಗಮ್ ಟೈಪನ್ನು ಹಾಕಿ ಮೇಲ್ಭಾಗದಲ್ಲಿ ಈ ಥರ ಕ್ಲೀನಾಗಿ ನೋಡಿ ಫೋಲ್ಡ್ ಮಾಡಿಕೊಂಡು ಇದನ್ನು ಯಾವ ಥರ ಇವಾಗ ಬಳಸ್ಕೊಳ್ಳೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ.
ಡಬಲ್ ಸೈಡ್ ಗಮ್ ಟೇಪ್ ಹಾಕಿರೋಂಥ ಈ ಒಂದು ಸೋಪಿನ ಬಾಕ್ಸನ್ನು ವಾಶ್ರೂಮ್ನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಅಂದರೆ ವಾಶ್ರೂಮ್ನಲ್ಲಿ ಒಂದು ಗೋಡೆಗೆ ಅಂಟಿಸಿದ್ರೆ ನಾವು ಸ್ನಾನ ಮಾಡ್ತೀವಲ್ವ, ಈ ಥರ ಶಾಂಪೂ ಪಾಕೆಟ್ಗಳು, ಖಾಲಿಯಾಗಿರೋಂಥ ಈ ಟೂತ್ ಪೇಸ್ಟು ಅದನ್ನೆಲ್ಲ ಎಲ್ಲಂದರಲ್ಲಿ ಬಿಸಾಡೋ ಬದಲಿಗೆ ಈ ರೀತಿ ಸೋಪಿನ ಬಾಕ್ಸನ್ನು ನಾವು ಗೋಡೆಗೆ ಹಾಕೋದ್ರಿಂದ ಈ ಬಾಕ್ಸ್ನಲ್ಲಿ ಹಾಕಿ ನಂತರ ಬಿಸಾಡ್ಬೋದು. ಮೆಸ್ಸಿಯಾಗಿ ಕಾಣಲ್ಲ, ಕೊಳಕಾಗಿ ಕಾಣಲ್ಲ, ವಾಶ್ರೂಮ್ ಅನ್ನೋದು ಕ್ಲೀನಾಗಿ ಕಾಣುತ್ತೆ. ಸೊ ಬಿಸಾಡೋ ಬದಲಿಗೆ ಈ ಥರ ಯೂಸ್ ಮಾಡಿ ನೋಡಿ. ಕಿಚನಲ್ಲಿ ತರಕಾರಿ ಹಚ್ಚೋದಕ್ಕೆ ಅಂತೇಳಿ ನಾವು ವುಡನ್ ಮಣೆಗಳನ್ನ, ಮರದ ಮಣೆನ ಬಳಸ್ತೀವಿ ಅಲ್ವಾ, ಆದರೆ ಇದನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರ್ಕೊಂಡಿರುತ್ತೆ. ಸೊ ಅಟ್ಲೀಸ್ಟ್ ವಾರಕ್ಕೊಂದು ಸತಿ ಆದರೂ ಈ ಥರ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಏನಿಲ್ಲ, ಈ ಮಣೆ ಮೇಲೆ ಪುಡಿ ಉಪ್ಪನ್ನು ಹಾಕ್ಕೊಂಡು, ಈ ನಿಂಬೆಹಣ್ಣನ್ನು ನಾವು ಬಳಸಿರ್ತೀವಿ, ನಿಂಬೆ ಸಿಪ್ಪೆ ಇರುತ್ತೆ ನೋಡಿ, ಆ ಸಿಪ್ಪೆನ ತೊಗೊಂಡು ಪುಡಿ ಉಪ್ಪನ್ನು ಹಾಕ್ಕೊಂಡು ಈ ಥರ ಮಣೆ ಮೇಲೆ ಕಂಪ್ಲೀಟಾಗಿ ಉಚ್ಕೊಳ್ತಾ ಬರಬೇಕಾಗುತ್ತೆ. ನಿಂಬೆಹಣ್ಣು ಮತ್ತು ಉಪ್ಪಿನ ಶಕ್ತಿಯಿಂದ ಮಣ್ಣಿನಲ್ಲಿ ಏನಾದ್ರು ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿದ್ರೆ ಡೀಪಾಗಿ ಕ್ಲೀನ್ ಆಗುತ್ತೆ. ಮನೆಯಿಂದ ಯಾವುದೇ ರೀತಿಯ ಸ್ಮೆಲ್ ಅನ್ನೋದು ಬರೋದಿಲ್ಲ. ಸೊ ಈ ಥರ ನಾವು ಅಡುಗೆ ಮನೆಯಲ್ಲಿ ಸಿಂಪಲ್ ಸಲಹೆಗಳನ್ನ ಪಾಲಿಸೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ನಾನು ಉಪ್ಪು ಮತ್ತು ನಿಂಬೆ ಸಿಪ್ಪೆನ ಬಳಸಿ ಮಣೆನ ಕಂಪ್ಲೀಟಾಗಿ ಉಜ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗಿ ಉಜ್ಜಿದ ಮೇಲೆ ನೀರನ್ನು ಹಾಕಿ ಇದನ್ನು ತೊಳಿಬೇಕಾಗುತ್ತೆ. ಡೀಪ್ ಕ್ಲೀನ್ ಆಗೋದ್ರ ಜೊತೆಗೆ ಇದು ತುಂಬ ಚೆನ್ನಾಗಿ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣಿಸುತ್ತೆ. ಸೊ ಉಜ್ಜಿದಾದ್ಮೇಲೆ ನೋಡಿ, ಇವಾಗ ನಾನು ಮಣೆನ ತೊಳ್ಕೊಂಬಂದಿದ್ದೀನಿ. ಮೊದಲು ಹೇಗಿತ್ತು, ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ. ಯಾವುದಾದ್ರೂ ದುರ್ಗಂಧ ಅನ್ನೋದು ಬರ್ತಾಯಿದ್ರು ಕೂಡ, ಈಗ ಮುದ್ದೆ ಎಲ್ಲ ಮಾಡೋದಕ್ಕೆ ಕೆಲವರು ಮಣೆ ಎಲ್ಲ ಬಳಸ್ತಾರೆ, ನೀರಿನಿಂದ ಹಾಗೆ ತೊಳೆದ್ಬಿಟ್ರೆ ಆಯಿತಾ. ಅದ್ರ ಜೊತೆಗೆ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಅಡುಗೆ ಮನೆಗೆ ತಟ್ಟೆ ಸ್ಟ್ಯಾಂಡಿನ ಅಗತ್ಯ ಇಲ್ಲ, ಈ ಥರ ಒಂದು ಸಿಂಪಲ್ ಬ್ಯಾಸ್ಕೆಟ್ ಇದ್ದರೆ ಸಾಕು ಅಂತ ಹೇಳಿ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ ಅಲ್ವಾ. ಅಡುಗೆ ಮನೆಗೆ ಹೇಗೆ ನಾವು ತಟ್ಟೆ ಸ್ಟ್ಯಾಂಡ್ ಇಲ್ಲದೆ ಈ ಬ್ಯಾಸ್ಕೆಟನ್ನು ಬಳಸಿ ಒಂದೊಳ್ಳೆ ಆರ್ಗನೈಸರ್ ಮಾಡ್ಕೊಳ್ಳೋದು ಅಂತ ಈಗ ನೋಡುವ ಬನ್ನಿ. ಮೊದಲನೇದಾಗಿ ಬ್ಯಾಸ್ಕೆಟನ್ನು ತೊಗೋಬೇಕಾಗುತ್ತೆ. ನಂತರ ಸಣ್ಣಾಗಿರೋಂಥ ನೀವು ಕೋಲುಗಳನ್ನ ತೊಗೋಬೋದು, ಅಥವಾ ಈ ಥರ ಸ್ಟೀಲ್ದು ಪೈಪ್ಗಳಿದೆ ಅಂತ ತೊಗೋಬೋದು. ಸ್ಟೀಲ್ ಪೈಪ್ ಇಲ್ಲ ಅಂತಂದ್ರೂ ಕೂಡ ಈ ಪ್ಲಾಸ್ಟಿಕ್ದು ಪೈಪೆಲ್ಲ ಬರುತ್ತಲ್ವ, ಸೊ ಆ ಥರದ್ದಾದರೂ ತೊಗೋಬೋದು. ಸಣ್ಣಾಗಿರೋವಂಥದ್ದು ತೊಗೊಳ್ಳಿ ಸಾಧ್ಯ ಆದಷ್ಟು. ಇಲ್ಲ ಸ್ವಲ್ಪ ಏರುಪೇರಿದೆ ಅಂದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಸ್ಟೀಲ್ದಿತ್ತು ನನ್ನ ಹತ್ರ, ಸ್ಟೀಲ್ದು ಪೈಪ್ಗಳನ್ನ ತೊಗೊಂಡಿದ್ದೀನಿ. ನಂತರ ದಾರ ತೊಗೋಬೇಕಾಗತ್ತೆ. ದಾರ ತೊಗೊಂಡು ಇದನ್ನು ಪೈಪನ್ನು ಈ ಥರ ಕ್ಲೀನಾಗಿ ಪ್ಲೇಸ್ ಮಾಡಿ ಒಂದು ಸೈಡಲ್ಲಿ ಬ್ಯಾಸ್ಕೆಟ್ನಲ್ಲಿ ನೋಡಿ, ಇಲ್ಲಿ ಹೋಲ್ ಇರುತ್ತೆ ಅಲ್ವಾ, ಬ್ಯಾಸ್ಕೆಟ್ನಲ್ಲಿ ಬುಟ್ಟಿನಲ್ಲಿ ಹೋಲ್ ಇರುತ್ತಲ್ವ, ಈ ಥರ ಒಂದು ಸೈಡ್ ಸೇರಿಸಿ ದಾರದಿಂದ ನಾನು ಬಿಗಿಯಾಗಿ ಒಂದು ಪೈಪನ್ನಿಟ್ಟು ಕಟ್ಟಿದ್ದೀನಿ ನೋಡಿ. ಮತ್ತು ಇವಾಗ ಅದೇ ಡೈರೆಕ್ಷನಲ್ಲಿ, ಅದೇ ಆಪೋಸಿಟ್ ಸೈಡು ಕೂಡ ಮತ್ತೊಂದು ಪೈಪನ್ನು ಇಟ್ಬಿಟ್ಟು ದಾರ ತೊಗೊಂಡು ನೋಡಿ, ಈ ರೀತಿ ಹೋಲ್ಗಳಲ್ಲಿ ದಾರವನ್ನು ಈ ಥರ ಹಾಕ್ಬಿಟ್ಟು ನಂತರ ಟೈಟಾಗಿ ಕಟ್ಕೋಬೇಕು. ನೀವು ಒಂದು ದಾರ ಆದರೂ ಬಳಸಿ ಕಟ್ಕೋಬೋದು ಪೈಪನ್ನು ಸ್ಟಿಫಾಗಿ ನಿಲ್ಲಿಸೋದಕ್ಕೆ, ಇಲ್ಲಾಂದರೆ ಇನ್ನೂ ಒಂದು ದಾರ ಆದರೂ ಬಳಸ್ಬೋದು. ಇಲ್ಲಾಂದರೆ ಕಂಬಿ ಇತ್ತು ಅಂತಂದರೆ ಕಂಬಿನಾದರೂ ಹಾಕಿ ಕಟ್ಕೊಳ್ಳಿ. ಇನ್ನು ಸುತ್ತಕೊಂಡ್ರೆ ಕಂಬಿ ಹಾಕಿ ಇನ್ನೂ ಸ್ಟಿಫಾಗಿ ಕೂಡ ಇರುತ್ತೆ. ನಂತರ ಮೆಟಲ್ ಬಳೆನ ತೊಗೊಂಡಿದ್ದೀನಿ. ಮೆಟಲ್ ಬಳೆ ತೊಗೊಂಡು ಹಳೆದಾಗಿರುತ್ತಲ್ವ, ಆ ಬಳೆಗಳನ್ನ ಯೂಸ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಮೆಟಲ್ ಬಳೆನ ಕಟ್ ಮಾಡಿಬಿಟ್ಟು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ. ಎಸ್ ಶೇಪಲ್ಲಿ ನಾವು ಉಕ್ಕು ಬರುತ್ತೆ ನೋಡಿ, ಉಕ್ಕು ಥರ ಇದನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಎಸ್ ಶೇಪ್ನಲ್ಲಿ ಸಿದ್ಧ ಮಾಡ್ಕೊಂಡಿದ್ದೀನಿ. ಬಳೆನ ಕಟ್ ಮಾಡಿ ಈ ಥರ 4ರಿಂದ 5 ಹುಕ್ಕುಗಳನ್ನ ಮಾಡ್ಕೋಬೋದು. ನಿಮ್ಮ ಬ್ಯಾಸ್ಕೆಟ್ ಎಷ್ಟು ದೊಡ್ಡದಿರುತ್ತೆ ಅದರ ಅಂದಾಜಿಗೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಎಸ್ ಶೇಪಲ್ಲಿ ಮಾಡ್ಕೊಂಡ್ಮೇಲೆ ಈ ಹೋಲ್ ಬರುತ್ತಲ್ವ, ಹೋಲ್ನಲ್ಲಿ ಹುಕ್ಕನ್ನು ಒಂದು ಸೈಡ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಅದನ್ನು ಟೈಟಾಗಿ ಈ ಥರ ಹುಕ್ಕನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು 4 ಹುಕ್ಕುಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಅನುಕೂಲಕ್ಕೆ ತಕ್ಕಂತ ಹಾಕೋಬೋದು. ನಂತರ ಒಂದು ಕಪ್ಪನ್ನು ತೊಗೊಳ್ಳಿ. ಯೂಸ್ ಆ್ಯಂಡ್ ಥ್ರೋ ಕಪ್ಗಳೆಲ್ಲ ಬರುತ್ತಲ್ವ, ಸೊ ಆ ಥರದ್ದು ತೊಗೋಬೋದು. ನೀವು ಕಪ್ಪನ್ನು ತೊಗೊಂಡು ಅದಕ್ಕೆ 2 ರಂಧ್ರ ಮಾಡಿಕೊಂಡು ನಂತರ ಈ ಬಳೆನೇ ಬಳಸಿ ನೋಡಿ, ಈ ಬ್ಯಾಸ್ಕೆಟ್ನಲ್ಲಿ ಸೈಡ್ನಲ್ಲಿ ಇದನ್ನು ಇಟ್ಟಿದ್ದೀನಿ. ನಂತರ ಈ ಥರ ಬಳೆನ ಹಾಕ್ಬಿಟ್ಟು ಇದನ್ನು ಪ್ಲೇಸ್ ಮಾಡಿದ್ದೀನಿ ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ಅಂಥೇಳಿ. ಈ ಥರ ಕಪ್ಪನ್ನು ಇಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಬಳಸೋದು ಕಿಚನ್ನಲ್ಲಿ ಅಂತ ನೋಡೋಣ ಬನ್ನಿ.
ಒಂದು ಕಡೆ ನೇತಾಕಬೇಕಾಗುತ್ತೆ. ಮೊಳೆ ಏನಾದ್ರು ಹೊಡೆದಿದ್ರೆ ನೇತಾಕ್ಬಿಟ್ಟು ನಂತರ ಮಧ್ಯದಲ್ಲಿ ನೋಡಿ ನಾವು ಇಲ್ಲಿ ಪ್ಲೇಟ್ಗಳನ್ನ ತಟ್ಟೆಗಳನ್ನ ಇಡ್ಬೋದು, ಸೈಡ್ನಲ್ಲಿ ಗ್ಲಾಸ್ಗಳನ್ನ ಇಡ್ಬೋದು, ಮತ್ತು ಈ ಕಡೆ ಕಪ್ ಹಾಕಿದ್ದೀವಲ್ವ ಇಲ್ಲಿ ಸ್ಪೂನ್ಗಳನ್ನ ಇಡ್ಬೋದು, ಉಕ್ ಹಾಕಿದ್ದೀವಿ, ಸೌಟುಗಳನ್ನ ನೇತಾಕೋಬೋದು. ನಮಗೆ ಅನುಕೂಲ ಇಲ್ಲ ಅಂತನ್ನೋರು ಬ್ಯಾಸ್ಕೆಟನ್ನು ಬಳಸಿ ಈ ರೀತಿ ಕಿಚನ್ನಲ್ಲಿ ಆರ್ಗನೈಸರ್ನ ರೆಡಿ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕೂಡ ಇರುತ್ತೆ, ತುಂಬಾ ಉಪಯೋಗ ಆಗುತ್ತೆ. ತಟ್ಟೆ ಸ್ಟ್ಯಾಂಡ್ ಇಲ್ಲ ಅಂತ ಚಿಂತೆ ಬೇಡ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಇನ್ನೇಕೆ ತಡ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಆಲ್, ತುಂಬ ಹೃದಯದ ಧನ್ಯವಾದಗಳು.